ಶಾಸಕರ ರಾಜೀನಾಮೆಯ ಬೆದರಿಕೆಯ ಮಧ್ಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜೀನಾಮೆ ಏನಾದರೂ ಕೊಟ್ಟರೆ 2 ನಿಮಿಷದಲ್ಲಿ ಆ ರಾಜೀನಾಮೆ ಅಂಗೀಕಾರವಾಗುತ್ತೆ. ತಾಳ್ಮೆ ಇರಬೇಕು. ನಾನು ತಾಳ್ಮೆಯಿಂದ ಇರಲಿಲ್ವಾ? ಬಂಗಾರಪ್ಪ ಅವರನ್ನೇ ವೀರೇಂದ್ರ ಪಾಟೀಲ್ರು ಮಂತ್ರಿ ಮಾಡಿರಲಿಲ್ಲ, ನಂತರ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಲಿಲ್ವಾ? ನನ್ನನ್ನು ಸಿದ್ದರಾಮಯ್ಯ ಮಂತ್ರಿ ಮಾಡಿರಲಿಲ್ಲ, ನಾನು ಮುಖ್ಯಮಂತ್ರಿ ಆಗಲಿಲ್ವಾ? ಅಸಮಾಧಾನ ಎಲ್ಲ ಕಡೆ ಇರುತ್ತೆ. ಒಂದು ವೇಳೆ ರಾಜೀನಾಮೆ ಕೊಡೋದಕ್ಕೆ ಬಂದ್ರೆ ತಕ್ಷಣ ಅಂಗೀಕರಿಸಲಾಗುತ್ತೆ ಅವರ ರಾಜೀನಾಮೆಯನ್ನ. ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದೆ. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದರೆ ಪಕ್ಷ ಇದ್ದರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ಬರು ತಾಳ್ಮೆಯಿಂದ ಇರಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು, ಅದನ್ನು ನಾವು ಮುಂಚಿತವಾಗಿ ಮಾತನಾಡೋಣ. ನಾನು ಪ್ರಶಾಂತ್ ನಾಥ್ ಅವ್ರನ್ನ ಕೇಳ್ತೀನಿ, ಕೆಲವೇ ನಿಮಿಷದಲ್ಲಿ ಅಂಗೀಕಾರ ಆಗುತ್ತೆ ಅಂತ. ಇದು ಎಚ್ಚರಿಕೆನ, ಇನ್ವಿಟೇಷನ್ನ ಒಂದು ಗೊತ್ತಾಗ್ತಾ ಇಲ್ಲ. ರಾಜೀನಾಮೆ ಕೊಡೋದ್ರೆ ಕೊಟ್ಬಿಡಿ. ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಯಾರು ಬಂದು ರಾಜೀನಾಮೆ ಕೊಡಲ್ಲ ಅಂತ. ಮತ್ತು ಅದನ್ನು ಶಾಸಕರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸ್ಪೀಕರಿಗೆ ಹೋಗಬೇಕು, ಅಲ್ಲಿ ಸ್ಪೀಕರ್ ಬೇಕು. ಸ್ಪೀಕರು ಇಲ್ಲ, ಡೆಪ್ಯೂಟಿ ಸ್ಪೀಕರು ಇಲ್ಲ. ಹೇಗೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಯಾರೂ ಕೊಡಲ್ಲ ಅಂತ. ಬಟ್ ಐ ಆಮ್ ಎ ಹಾರ್ಡ್ ಚೀಫ್ ಮಿನಿಸ್ಟರ್ ಅಂತ ತೋರಿಸೋದಿದೆ. ಹೀಗಾಗಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಬನ್ನೋರು ರಾಜೀನಾಮೆ ಕೊಡಿ, ನಾನು ಕೊಡ್ತೀನಿ, ಕಾರ್ಯಕರ್ತರಿಗೆಲ್ಲ ನಿಗಮ ಮಂಡಳಿ ಕೊಟ್ಬಿಡ್ತೀನಿ ಅಂತ. ಓಕೆ, ಕ್ಯಾಮ್ರಾದ ಎದುರುಗಡೆ ಹೇಳ್ತಾರೆ, ಒಳಗಡೆ ಪ್ಯಾಸಿಫೈ ಮಾಡಬೇಕಾಗತ್ತೆ. ಈ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತ ತಕ್ಷಣ ಎಲ್ಲವೂ ಕೂಡ ಸರಿ ಇರಲ್ಲ. ಇವೆಲ್ಲವೂ ಪಾಲಿಟಿಕಲಿ ಅವರು ಟ್ರಬಲ್ ಶೂಟರ್ ರಾಜಕಾರಣಿ ಅಂತ ಹೆಸರುವಾಸಿಯಾಗಿದ್ದರು. ಈಗ ಅವರ ಕುರ್ಚಿಯಲ್ಲಿ ಕೂತಾಗಲೇ ಈ ರೀತಿಯ ಕೆಲ ಟ್ರಬಲ್ಗಳು ಬರ್ತವೆ. ಬಟ್ ನನಗೇನೋ ಇದು ಭಾಳ ದೊಡ್ಡ ಸುನಾಮಿನೋ ಚಂಡಮಾರುತನೋ ಅನ್ನಿಸ್ತಾ ಇಲ್ಲ. ಓಕೆ, ಸಂಪುಟ ರಚನೆ ಆದಾಗ 1 ದಿನ 2 ದಿನ 3 ದಿನ ಹಿಂಗೆ ಅಸಮಾಧಾನ, ಆಕ್ರೋಶವನ್ನು ಹೊರಗೆ ಹಾಕೋರಿದ್ದಾರೆ. ಬಟ್ ಎಲ್ಲೋ ವಿಪರೀತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಕಾಣ್ತಾ ಇಲ್ಲ. ಮುಂದೇನಾಗುತ್ತೆ ಗೊತ್ತಿಲ್ಲ. ಬಟ್ 28ಕ್ಕೆ ಏನೋ ತ್ರಾಸು ಕೊಡಬೇಕು ಅನ್ನುವ ರೀತಿಯಲ್ಲಿ ಏನೋ ದೊಡ್ಡ ಮಟ್ಟದ ಸಂಚಲನ ಆಗಿಬಿಡುತ್ತೆ. ಆ ರೀತಿ ಏನು ಕಾಣ್ತಾ ಇಲ್ಲ. ಮತ್ತು ವಿಪಕ್ಷಗಳು ಕೂಡ ನಿಸ್ತೇಜ ಸ್ಥಿತಿಯಲ್ಲಿವೆ. ಎಸ್, ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.